ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೊಸ ಅನೌನ್ಸ್ಮೆಂಟ್ ಅನ್ನ ಮಾಡಲಿದ್ದೇನೆ. ಯಾರೆಲ್ಲ SSC GD 2025ಕ್ಕೆ ತಯಾರಿಯನ್ನು ನಡೆಸ್ತಾ ಇದ್ದೀರಿ, ನಿಮಗೆ ನಾನು ನೆಕ್ಸ್ಟ್ 50 ಡೇಸು ಕಂಟಿನ್ಯೂಸ್ ಆಗಿ ಡೈಲಿ ಒಂದೊಂದು ಕ್ಲಾಸು, ಈ ಕ್ಲಾಸಲ್ಲಿ ಪ್ರತಿದಿನ 20 ಪ್ರಶ್ನೆಗಳು ಮ್ಯಾಥ್ಸ್ದು ಡಿಸ್ಕಸ್ ಮಾಡಲಿದ್ದೇವೆ. ಸೊ ಈ ಸಿರೀಸನ್ನು ನಾನು ಮ್ಯಾಥ್ಸ್ PYQ ಸೀರೀಸ್ ಅಂತ ಹೆಸರಿಟ್ಟಿದ್ದೇನೆ. ಸೊ ಇದರದ್ದು ಪ್ಲೇ ಲಿಸ್ಟ್ ಕೂಡ ನಿಮಗೆ ಈಗ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗಲಿದೆ. ಸೊ ಇದು ಫಸ್ಟ್ ಕ್ಲಾಸು. ನೆಕ್ಸ್ಟ್ ಎಲ್ಲ ಕ್ಲಾಸಸ್ಸು ಆ ಪ್ಲೇ ಲಿಸ್ಟಲ್ಲೇ ಅಪ್ಲೋಡ್ ಆಗಲಿವೆ. ಸೊ ಆ ಪ್ಲೇ ಲಿಸ್ಟ್ ಒಂದು ನಾನು ನಿಮಗೆ ಶೇರ್ ಮಾಡಿದ್ರೆ ನೀವು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಯಾರೆಲ್ಲ SSC GD ಓದ್ತಾ ಇದ್ದಾರೆ ಅವರಿಗೆ. ಸೊ ಈ ನೆಕ್ಸ್ಟ್ 50 ಡೇಸು ನೀವು ಕೂಡ ಕ್ರೂಷಿಯಲ್ ಆಗಿದೆ. ಚೆನ್ನಾಗಿ ಓದಿದ್ರೆ ನಿಮ್ಮ ಅನ್ಕೊಂಡಿರೋ ಪೋಸ್ಟು ನಿಮ್ಗೆ ಸಿಕ್ಕೇ ಸಿಗುತ್ತೆ. ಸೊ ನೆಕ್ಸ್ಟ್ 50 ಡೇಸು ನೀವು ಇನ್ನೂ ಹೆಚ್ಚಿನ ಪ್ರಮಾಣದ ಪರಿಶ್ರಮವನ್ನು ಪಟ್ಟು ನಿಮ್ಗೆ ಬೇಕಾದ ಹುದ್ದೆಗಳನ್ನು ನಿಮ್ಗೆ ಬೇಕಾದ ಫೋರ್ಸ್ ನಿಮಗೆ ಸಿಗಲಿ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಸ್ಕೋರ್ ಕೂಡ ಆಗೋಕ್ಕೆ ಈಗ ಎಷ್ಟು ಪ್ರಯತ್ನ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈ PYQ ಸೀರೀಸ್ದು ವಿಶೇಷತೆ ಏನಂತಂದರೆ ಎಕ್ಸಾಮ್ ಓರಿಯೆಂಟೇಷನ್, ಅಂದರೆ ಎಕ್ಸಾಮಲ್ಲಿ ಯಾವ ರೀತಿ ಅಪ್ರೋಚ್ ಮಾಡಬೇಕು ಈ ಪ್ರಶ್ನೆಗಳನ್ನು ಅನ್ನೋದು ನಿಮಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಆಲ್ರೆಡಿ SSC GDಯಲ್ಲಿ ಕೇಳಿರೋ ಪ್ರಶ್ನೆಗಳೇ ಆಗಿರೋದ್ರಿಂದ ನಿಮ್ಗೆ ಇನ್ನಷ್ಟು ರಿಲೆವೆಂಟ್ ಆಗುತ್ತೆ. ಸೊ PYQs ಕೂಡ ಇಲ್ಲಿ ಪ್ರಾಕ್ಟೀಸ್ ಮಾಡ್ದಂಗೆ ಆಗುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಪ್ರಾಕ್ಟೀಸ್ ಮಾಡೋದೇ SSCಯಲ್ಲಿ ಒಂದು SSCನ ರಾಮಬಾಣ. ಸೊ SSCಗೆ ಏನು ಬೇಕು ಅಂತಂದರೆ SSCಗೆ ಮೂಲ ಕಾರಣ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಸೊ ಆ ನಿಟ್ಟಿನಲ್ಲಿ ನಾನು ಈ ಹೊಸ ಸೀರೀಸನ್ನು ಶುರು ಮಾಡಿದ್ದೇನೆ. ಈ PDF ಇವತ್ತೇನೆಲ್ಲ ನಿಮಗೆ ಸಾಲ್ವ್ ಮಾಡಿ ಕೊಡ್ತೀನಲ್ಲ, ಈ PDF ಟಾರ್ಗೆಟ್ 100 ಟೆಲಿಗ್ರಾಮ್ ಚಾನಲಲ್ಲಿ ಅವೈಲೇಬಲ್ ಇರುತ್ತೆ. ಅಲ್ಲಿ ಹೋಗಬೇಕಾದ್ರೆ ನೀವು ಅದನ್ನು ತೊಗೋಬೋದು. ಸೊ ನಮ್ಮ ಟಾರ್ಗೆಟ್ 100 ಟೆಲಿಗ್ರಾಮ್ ಚಾನಲ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅಲ್ಲಿ ಹೋಗಿ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಅಥವಾ ಅಲ್ಲಿ ಹೋಗಿ ನಮ್ಮ ಚಾನಲ್ನ ಜಾಯ್ನ್ ಆಗಿ ಅಲ್ಲಿ ಇದೇ ಥರ ಏನಾದರೂ ಹೊಸದಾಗಿ ನಾವು ಏನಾದರೂ ಮಾಡ್ತಾಯಿದ್ರೆ ಅದರ ಮಾಹಿತಿಯನ್ನು ಅಲ್ಲಿ ನೀಡ್ತಾ ಇರ್ತಾರೆ. ಇದಿಷ್ಟು ಮಾಹಿತಿ. ಸೊ ಇವತ್ತು 20 ಫೆಬ್ರವರಿ 2024 ಮೊದಲನೇ ಶಿಫ್ಟ್ನ 20 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಇದೇ ರೀತಿ ನಾನು ನಿಮಗೆ ಮುಂದಿನ 50 ದಿನಗಳು ಕಂಟಿನ್ಯೂಸ್ ಆಗಿ ಪ್ರತಿಯೊಂದು ಶಿಫ್ಟ್ನ ಪ್ರಶ್ನೆ ಪತ್ರಿಕೆಗಳನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಿದ್ದೇನೆ. ಸೊ ಇವತ್ತು ನವೆಂಬರ್ 17ನೇ ತಾರೀಕು ಯಾವ ರೀತಿ 7 ಗಂಟೆಗೆ ಈ ಕ್ಲಾಸ್ ಬಂದಿದೆ, ಅದೇ ರೀತಿ ಪ್ರತಿದಿನ ನೆಕ್ಸ್ಟ್ ಬರುತ್ತೆ. ಸೊ ನೀವು ಕೂಡ ಪ್ರತಿದಿನ ತಪ್ಪದೆ ಪರಿಶ್ರಮವನ್ನು ಹಾಕಿ ನಿಮ್ಮ ಕನಸಿನ ಹುದ್ದೆಯನ್ನು ತಗೊಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಮೊದಲನೇ ಪ್ರಶ್ನೆ, ಮೌಲ್ಯ ನಿರ್ಣಯ ಮಾಡಿ, ಸಿಂಪ್ಲಿಫಿಕೇಶನ್ ಪ್ರಶ್ನೆ. ಸೊ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತಂದರೆ, ನೀವು ಸಾಲ್ವ್ ಮಾಡಬೇಕು ಅಂತಂದರೆ ನಾನು ಹೇಳ್ತಾ ಇದ್ದೀನಿ, ಪಾಸ್ ಮಾಡಿ ಸಾಲ್ವ್ ಮಾಡಿ. ನಾನು ಹಾಗೆ ಡೈರೆಕ್ಟಾಗಿ ಸಾಲ್ವ್ ಮಾಡ್ತಾ ಇರ್ತೇನೆ. ಸೊ ನೀವು ಪಾಸ್ ಮಾಡಿ ಸಾಲ್ವ್ ಮಾಡಿ ಉತ್ತರವನ್ನು ಕಮೆಂಟಲ್ಲಿ ತಿಳಿಸಿ, ಅಥವಾ ನೀವು ಒಂದು ಕಡೆ ಪೆನ್ ಆ್ಯಂಡ್ ಪೇಪರಲ್ಲಿ ರೆಡಿ ಇಟ್ಕೊಳ್ಳಿ. ಎಷ್ಟು ಕ್ವಶನ್ ಸಾಲ್ವ್ ಮಾಡೋಕ್ಕಾಗುತ್ತೆ ನೋಡಿ 20ರಲ್ಲಿ. ಯಾವ ಕ್ವಶನ್ ಆಗ್ತಾ ಇಲ್ಲ, ಯಾಕೆ ಆಗ್ತಾ ಇಲ್ಲ ಅನ್ನೋದು ನೋಡಿ. ಸೊ ನಾವೇನು ಅಪ್ರೋಚ್ ಮಾಡ್ತೀವಿ, ನೀವು ಯಾವ ಥರ ಅಪ್ರೋಚ್ ಮಾಡ್ತಿದ್ದೀರಾ ನೋಡಿ. ನಿಮ್ಗೆ ಯಾವುದು ಕರೆಕ್ಟ್ ಅನ್ಸುತ್ತೋ ಅದನ್ನು ಫಾಲೋ ಮಾಡಿ. ಅರ್ಥ ಆಯ್ತಾ? ಸೊ ಸ್ಟಾರ್ಟ್ ಮಾಡೋಣ. 175 × 72 / 24 + 5 ಇದೆ. ಸೊ ಬಾಡಮಾಸ್ ನಿಯಮದ ಪ್ರಕಾರ ಮೊದಲು ಭಾಗಾಕಾರ ಮಾಡಬೇಕು. 24 3 72, 175 × 3 ಮಾಡಿದ್ರೆ 3 5 15, 3 7 21, 1 22, 3 1 3 525. ಸೊ +5 ಇದೆ. ಈ ಬ್ರಾಕೆಟ್ನ ಬಿಡಿಸ್ಬೇಕು. ಸೊ 525 ಪ್ಲಸ್ ಅಂದರೆ 530 ಬಂತು. 530 × 20, ಈ ಬ್ರಾಕೆಟ್ ಬಿಡಿಸಿದ್ರೆ /2 ಬರುತ್ತೆ. 2 1 2 10, 530 × 10 ಮಾಡಿದ್ರೆ 5300. ಆಪ್ಷನ್ 1 ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ, 2 ರೈಲುಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಏಕರೂಪ ವೇಗದಲ್ಲಿ ಸಾಗುತ್ತಿವೆ ಅಂತ. ಏಕರೂಪ ಅಂತಂದರೆ ನಾನು ನಿಮಗೆ ಮೊದಲೇ ಹೇಳಿದ್ದೀನಿ, ಪಾಸ್ ಮಾಡಿ ಸಾಲ್ವ್ ಮಾಡಿ ಆಮೇಲೆ ಪ್ಲೇ ಮಾಡಿ ನೋಡಿ ಆನ್ಸರ್ನ. ನಾನು ಹಾಗೆ ಡೈರೆಕ್ಟಾಗಿ ಕಂಟಿನ್ಯೂಸ್ ಆಗಿ ಸಾಲ್ವ್ ಮಾಡ್ತಾ ಹೋಗ್ತೇನೆ. ಸೊ ವಿರುದ್ಧ ಏಕರೂಪ ವೇಗ ಅಂತಂದರೆ 2 ರೈಲುಗಳು ಒಂದೇ ವೇಗದಲ್ಲಿವೆ. ಒಂದು ವೇಳೆ ಪ್ರತಿ ರೈಲಿನ ಉದ್ದ 320 ಮೀಟರ್ ಆಗಿದೆ. ಸೊ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾವಂತೆ 2 ರೈಲುಗಳು. ಸೊ ಇದ್ರದ್ದು ಉದ್ದ 320 ಮೀಟರ್ ಇದೆ, ಇದ್ರದ್ದು ಉದ್ದ 320 ಮೀಟರ್ ಇದೆ. ಇದ್ರದ್ದು ಸ್ಪೀಡು x ಇದೆ, ಇದ್ರದ್ದು ಸ್ಪೀಡು x ಇರುತ್ತೆ. ಯಾಕಂತಂದರೆ 2 ಏಕರೂಪ ವೇಗದಲ್ಲಿ ಸಾಗ್ತವೆ, ಅಂದರೆ ಒಂದೇ ವೇಗದಲ್ಲಿ ಸಾಗ್ತವೆ. ಸೊ ಅವು ಪರಸ್ಪರ ದಾಟಲು 18 ಸೆಕೆಂಡ್ ತಗೋತಾವಂತೆ. ಸೊ ಪರಸ್ಪರ ದಾಟಲು 18 ಸೆಕೆಂಡ್ ತಗೋತಾವ ಅಂತಂದರೆ ಎಷ್ಟು, ಪರಸ್ಪರ ದಾಟಕ್ಕೆ ಎಷ್ಟು ಮೀಟರ್ ಆಗುತ್ತೆ? 2 × 320, ಎರಡನ್ನೂ ಆ್ಯಡ್ ಮಾಡಬೇಕು. ಅಥವಾ 320 + 320 ಅಂತಂದ್ರೂ ಪರವಾಗಿಲ್ಲ. ಸೊ 320 + 320 ಅಂತಂದರೆ ಎಷ್ಟು? 640 ಮೀಟರ್ಸ್. 640 ಮೀಟರ್ ಸಾಗಬೇಕು ಅವರು. ಎಷ್ಟು ನಿಮಿಷದಲ್ಲಿ, ಎಷ್ಟು ಸೆಕೆಂಡಲ್ಲಿ? 18 ಸೆಕೆಂಡಲ್ಲಿ ಸಾಗ್ತವೆ. ಸೊ ಇದು ಎಷ್ಟು ಬೆಲೆ? ಇದು 2x ಬೆಲೆ ಇದು. ಯಾಕಂತಂದರೆ ಸ್ಪೀಡು 2 ಅಪೋಸಿಟ್ ಡೈರೆಕ್ಷನಲ್ಲಿ ಹೋಗುವಾಗ ಸ್ಪೀಡು ಆ್ಯಡ್ ಆಗುತ್ತೆ. ಸೊ 2x. ನಮಗೇನು ಬೇಕು? ಪ್ರತಿ ರೈಲಿನ ವೇಗ ಬೇಕು. ಸೊ x ಬೆಲೆ ಬೇಕು. ಸೊ ಇಷ್ಟು ಮಾಡಿದ್ರಿ, ಇದೇನು ಬಂತು? 2 1 2 320.
ಸೊ 320/18 ಇದು ಮೀಟರ್ ಪರ್ ಸೆಕೆಂಡಲ್ಲಿ ಬಂತು. ಅಲ್ಲಿ ಆಪ್ಷನಲ್ಲಿ ಏನಿದಾವೆ ಕಿಲೋಮೀಟರ್ ಪರ್ ಅವರಲ್ಲಿ ಇದೆ. ಸೊ ಇದು ಮೀಟರ್ ಪರ್ ಎಕ್ಸ್ನ ಬೆಲೆಯೇ 320/18 ಬಂದಿದೆ. ಇದು ಮೀಟರ್ ಪರ್ ಸೆಕೆಂಡಲ್ಲಿ ಇದೆ. ನಮ್ಮ ಕಿಲೋಮೀಟರ್ ಪರ್ ಅವರಲ್ಲಿ ಮಾಡಬೇಕಾದ್ರೆ 18/5 ಮಾಡಬೇಕು. ಈ 18 1 18 ಆಯಿತು, 5 1 5 6 30, 2 ಉಳಿತು 20, 5 4 20. ಸೊ 64 ಕಿಲೋಮೀಟರ್ ಪರ್ ಅವರ್ ಸರಿಯಾದ ಉತ್ತರ. ಮೂರನೇ ಪ್ರಶ್ನೆ, m/n = 9:6 ಇದೆ. ಹಾಗಿದ್ರೆ m+n/m-n ನ ಮೌಲ್ಯ ಎಷ್ಟು ಅಂತ ಕೇಳಿದ್ದಾರೆ. m+n ಏನಾಗುತ್ತೆ? m ನ ಬೆಲೆ ಎಷ್ಟಿದೆ? 9 ಇದೆ. ಸೊ 9 + 6 ಏನಾಗುತ್ತೆ? 15. m-n 9 - 6 ಏನಾಗುತ್ತೆ? 3 ಆಗುತ್ತೆ. 3 1 3 5. ಸೊ 5:1 ಬರುತ್ತೆ. ಆಪ್ಷನ್ 4 ಸರಿಯಾದ ಉತ್ತರ. ನಾಲ್ಕನೇ ಪ್ರಶ್ನೆ ಸಾಲ್ವ್ ಮಾಡಿ. ಒಂದು ಕ್ರಿಕೆಟ್ ತಂಡದ 7 ಪುರುಷರ ವಯಸ್ಸುಗಳು 26, 25, 21, 29, 24, 28 ಮತ್ತು 22 ಆಗಿದೆ. ಅವರ ಸರಾಸರಿ ವಯಸ್ಸು ಎಷ್ಟು? ಸೊ ಸರಾಸರಿ ಕಂಡುಹಿಡಿಯೋದು ಗೊತ್ತಿದೆ ನಿಮಗೆ. ಒಟ್ಟು ಕೊಟ್ಟಿರೋ ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಒಟ್ಟು ಎಷ್ಟು ಸಂಖ್ಯೆಗಳಿವೆ ಅಷ್ಟು. ಸೊ 7 ಸಂಖ್ಯೆಗಳಿವೆ. ಸೊ ಡಿವೈಡೆಡ್ ಬೈ 7 ಮಾಡಬೇಕು. ಸೊ ಮೊತ್ತ ಎಷ್ಟು ಬರುತ್ತೆ? ಬಿಡಿ ಸ್ಥಾನದಲ್ಲಿ ಸೇರಿಸಿ 8 + 2 10, 14 9 23, 1 24, 5 29, 6 35. ಸೊ ಇಲ್ಲಿ ಕೈಲ 3 ಬರುತ್ತೆ. ಸೊ ಇಲ್ಲಿ 5 ಬಂದಿದೆ. ಸೊ 5 ಬಂದಿದೆ ಅಂತಂದ್ರೆ ಇಲ್ಲಿ ಯಾವುದರಿಂದ ಮಲ್ಟಿಪ್ಲೈ ಮಾಡಿದ್ರೆ 5 ಬರುತ್ತೆ? 7ಕ್ಕೆ ಯಾವುದರಿಂದ ಮಲ್ಟಿಪ್ಲೈ ಮಾಡಿದ್ರೆ ಬಿಡಿ ಸ್ಥಾನದಲ್ಲಿ 5 ಬರಬೇಕು. ಸೊ 7ರಿಂದ ಯಾವ ಸಂಖ್ಯೆಗೆ ಮಲ್ಟಿಪ್ಲೈ ಮಾಡಿದ್ರೆ 5 ಬರುತ್ತೆ? ಸೊ ಬಿಡಿ ಸ್ಥಾನದಲ್ಲಿ 5 ಇರೋದನ್ನ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿನೂ 5 ಬರುತ್ತೆ. ಸೊ ಹಾಗಾಗಿ 25 ಇರೋದು ಬಿಡಿ ಸ್ಥಾನದ ಬೆಲೆನೇ ಸರಿಯಾದ ಉತ್ತರ. ಇಲ್ಲಿ ಯಾವುದರಲ್ಲಿ 5 ಇಲ್ಲ. ಸೊ ಹಾಗಾಗಿ ಇದನ್ನ ಮಾಡ್ಬೋದು. ಇಲ್ಲಿ ಏನಾದರೂ 35 ಇತ್ತು ಅಂತಂದ್ರೆ ಪೂರ್ತಿ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ನೀವು ಈಗ ಪೂರ್ತಿ ಸಾಲ್ವ್ ಮಾಡಿ ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಈಗ ಇಲ್ಲಿ 3 ಕೈಲ ಬಂದಿದೆ. 3 + 2 5, 2 7, 7 2 9, 9 2 11, 11 2 13, 13 2 15, 15 2 17, 7 1 7 2 14, 3 ಉಳಿತು 35, 7 5 35. ಸೊ 25 ಬಂತಲ್ವ. ಸೊ ಅದನ್ನೇ ನಾನು ಇಲ್ಲಿ ಮಾಡಿದ್ದೀನಿ. ಬಿಡಿ ಸ್ಥಾನದಲ್ಲಿ ಇರೋ ಸಂಖ್ಯೆಯನ್ನು ಕಂಪೇರ್ ಮಾಡಿ ನೀವು ಬೇಕಾದರೆ ಡೈರೆಕ್ಟಾಗಿ ಆನ್ಸರ್ ಮಾಡ್ಬೋದಿತ್ತು. ಸೊ 5ನೇ ಪ್ರಶ್ನೆ, ರೋಹಿತ್ ಒಂದು ಹಳೆಯ ಬ್ಯಾಟನ್ನು 2320 ಕೊಟ್ಟು ಕೊಂಡುಕೊಂಡನು ಮತ್ತು ಅದರ ರಿಪೇರಿಗಾಗಿ 180 ಖರ್ಚು ಮಾಡಿದನು. ಒಂದು ವೇಳೆ ಅವನು ಅದನ್ನು 2400ಕ್ಕೆ ಮಾರಿದರೆ ಅವನಿಗೆ ಉಂಟಾಗುವ ಶೇಕಡಾ ನಷ್ಟ ಎಷ್ಟು? ಸೊ ಒಂದು ಬ್ಯಾಟ್ ತೊಗೊಂಡಿದ್ದಾನಂತೆ ರೋಹಿತ್ 2320 ರೂಪಾಯಿ ಕೊಟ್ಟು, ಅದಕ್ಕೆ ಮತ್ತೆ 180 ರೂಪಾಯಿ ಕೊಟ್ಟು ರಿಪೇರಿ ಮಾಡಿಸಿದಾನಂತೆ. ಸೊ ಟೋಟಲ್ ಎಷ್ಟು ಖರ್ಚು ಮಾಡ್ದ ಅವನು? 2500 ರೂಪಾಯಿ ಖರ್ಚು ಮಾಡ್ದ. ಇದನ್ನು ಮಾರಿದಾನ ಎಷ್ಟಕ್ಕೆ? 2400ಕ್ಕೆ. ಸೊ ಎಷ್ಟು ನಷ್ಟ ಆಯಿತು? ರೇಷನ್ನೇ ತಗೊಳ್ಳಿ. ಈ 200 ಆಯಿತು. 25ಕ್ಕೆ 25 ರೂಪಾಯಿ ತೊಗೊಂಡಿದ್ದು 24 ರೂಪಾಯಿಗೆ ಮಾರಿದ್ದಾನೆ. ಸೊ ಎಷ್ಟು ನಷ್ಟ ಆಯಿತು? 1 ರೂಪಾಯಿ ನಷ್ಟ ಆಯಿತು. 100ಕ್ಕೆ ಎಷ್ಟು ಅಂತಂದರೆ 25 1 25 4. ಸೊ ಶೇಕಡಾ 4ರಷ್ಟು ನಷ್ಟ ಆಗಿದೆ. 6ನೇ ಪ್ರಶ್ನೆ, ಇದನ್ನು ಸಾಲ್ವ್ ಮಾಡಿ. ಸೊ ಫಸ್ಟ್ ಈ ಬ್ರಾಕೆಟ್ನ ಸಾಲ್ವ್ ಮಾಡಿ. 96/2 ಇದೆ. ಸೊ ಇಲ್ಲಿ ಡಿವೈಡ್ ಬೈ 24 ಇದ್ದಿದ್ದು ಇಲ್ಲಿ ಬರೆದ್ರೆ 24, 2 1 2 12, 12 1 12 8 ಬರುತ್ತೆ. ಸೊ 36/2 ಇದ್ದಿದ್ದು ಇಂಟು ಬರುತ್ತೆ 4/8, 4 1 4 2 2 1 2 18. ಸೊ ಈ ಟೋಟಲ್ ಫುಲ್ ಬ್ರಾಕೆಟ್ದ ವ್ಯಾಲ್ಯೂ ಎಷ್ಟು ಬಂತು? 18 ಬಂತು. ಸೊ ಹೊರಗಡೆ ಏನಿದೆ? 41 ಇದೆ. 41 × 18. ಸೊ ಇಲ್ಲಿನೂ ಕೂಡ ಬಿಡಿ ಸ್ಥಾನದ ಬೆಲೆ ಎಷ್ಟಿದೆ? 8 18 1 18. ಸೊ ಇಲ್ಲಿ ಲಾಸ್ಟ್ ಬಿಡಿ ಸ್ಥಾನದ ಬೆಲೆ 8 ಯಾವ್ದು ಆಪ್ಷನಲ್ಲಿದೆ? 738ರಲ್ಲಿದೆ. ಇದೇ ಸರಿಯಾದ ಉತ್ತರ. ವಿತೌಟ್ ಸಾಲ್ವಿಂಗ್ ನೀವು ಅದನ್ನು ಬರೀಬೋದು, ಬಟ್ ಇಲ್ಲಿ ಸಾಲ್ವ್ ಮಾಡಿ ನೀವು ನೋಡಿ. 18 1 18, 18 4 72 + 1 73, 738. ಅದೇ ಉತ್ತರ ಬಂತು. ಸೊ ಈ ರೀತಿ ನೀವು ಎಕ್ಸಾಮಲ್ಲಿನೂ ಕೂಡ ಪ್ರಾಕ್ಟೀಸ್ ಮಾಡಿದ್ರೆ ಈ ರೀತಿ ನೀವು ಕೂಡ ಸಾಲ್ವ್ ಮಾಡಬಹುದು. 7ನೇ ಪ್ರಶ್ನೆ, ಒಂದು ಆಯತದ ಉದ್ದವನ್ನು ಶೇಕಡಾ 14.28ರಷ್ಟು ಹೆಚ್ಚಿಸಲಾಗಿದೆ. ಅದರ ವಿಸ್ತೀರ್ಣವನ್ನು ಮೊದಲಿನಷ್ಟೇ ಇರಿಸಲು ಅದರ ಅಗಲವನ್ನು ಶೇಕಡಾ ಎಷ್ಟು ಕಡಿಮೆ ಮಾಡಬೇಕಿದೆ? ಸೊ 14.28ರದು ವ್ಯಾಲ್ಯೂ ಎಷ್ಟಿದೆ? ಫ್ರ್ಯಾಕ್ಷನ್ ವ್ಯಾಲ್ಯೂ ನಾನು ನಮ್ಮ ಬೇಸಿಕ್ ಕ್ಲಾಸಸ್ಸಲ್ಲಿ ಹೇಳಿದ್ದೀನಿ, ಬಟ್ ಇಲ್ಲಿ ಹೇಳಿಲ್ಲ. ಬಟ್ ನಿಮ್ಗೆ ಗೊತ್ತಿರುತ್ತೆ ಯಾರೆಲ್ಲ ಇದು ಪ್ರಾಕ್ಟೀಸ್ ಮಾಡೋಕ್ಕೆ ಬಂದಿದ್ದೀರಾ. ಸೊ 14.28% ಅಂತಂದರೆ 1/7 ಅಂತ ಅರ್ಥ. ಅದರ ವಿಸ್ತೀರ್ಣ 7 ಇದ್ದಿದ್ದು 1 ಹೆಚ್ಚಿಗೆ ಆಗಿದೆ. ಸೊ 7 ಇದ್ದಿದ್ದು ಉದ್ದ ಮೊದಲು 7 ಇದ್ದಿದ್ದು ಈಗ 1 ಹೆಚ್ಚಿಗೆ ಆಗಿದೆ, 8 ಆಗಿದೆ. ಅವರು ಮೊದಲಿನಷ್ಟೇ ಇರಿಸ್ಬೇಕಂತೆ. ಸೊ ಮೊದಲಿನಷ್ಟೇ ಇರಿಸ್ಬೇಕು, ವಿಸ್ತೀರ್ಣ ಸೇಮ್ ಇರಬೇಕಂತೆ. ವಿಸ್ತೀರ್ಣ ಮೊದಲಿನಷ್ಟೇ. ವಿಸ್ತೀರ್ಣದ ಫಾರ್ಮುಲಾ ಏನು? ಉದ್ದ ಇಂಟು ಅಗಲ. ಸೊ ಯಾವಾಗೆಲ್ಲ ಈ ರೀತಿ A × B ಬರುತ್ತಲ್ಲ, ಅವಾಗ ನೀವು ಸೇಮ್ ಇರಿಸ್ಬೇಕು, ಕಾನ್ಸ್ಟೆಂಟ್ ಆಗಿ ಇರಿಸ್ಬೇಕು. ಮೊದಲು ಎಷ್ಟಿತ್ತು ಅದನ್ನೇ ಅಂತಂದರೆ ಇದನ್ನು ಉಲ್ಟಾ ಮಾಡಿ ಬರೀಬೇಕು. ಸೊ ಅಗಲ 8 ಇದ್ದಿದ್ದು 7 ಮಾಡಬೇಕು. ಸೊ ಅವಾಗ ನೋಡಿ, ಉದ್ದ ಇಂಟು ಅಗಲ 8 7 56. ವಿಸ್ತೀರ್ಣದ ಫಾರ್ಮುಲಾ ಏನು? ಉದ್ದ ಇಂಟು ಅಗಲ. ಸೊ ಇದು 7 × 56. ಸೊ ಎರಡು ಕಡೆ ಸೇಮ್ ಆಯ್ತಲ್ವ, ಅದೇ ಮೊದಲಿನಷ್ಟೇ ವಿಸ್ತೀರ್ಣ ಆಯಿತು. ಸೊ 8 ಇದ್ದಿದ್ದು 7 ಆಗಿದೆ. ಸೊ ಎಷ್ಟು?
8 ಇದ್ದಿದ್ದು 1 ಕಡಿಮೆ ಮಾಡಬೇಕು. ಸೊ 1/8 ಇಂಟು 100. ಸೊ 1/8 ಬೆಲೆನೂ ನಿಮ್ಗೆ ಗೊತ್ತಿದೆ, ಫ್ರ್ಯಾಕ್ಷನ್ ವ್ಯಾಲ್ಯೂ ಇದು 1/8 ಪರ್ಸೆಂಟೇಜ್ ವ್ಯಾಲ್ಯೂ ಎಷ್ಟು ಬರುತ್ತೆ, 12.5% ಬರುತ್ತೆ. ಸೊ 12.5% ಸರಿಯಾದ ಉತ್ತರ. ಇನ್ನು 8ನೇ ಪ್ರಶ್ನೆ, ಒಂದು ಮೊತ್ತದ ಮೇಲೆ 40 ವರ್ಷಗಳವರೆಗೆ ಪಡೆದ ಸರಳ ಬಡ್ಡಿಯು ಆ ಮೊತ್ತದ 2/5 ಆಗಿದೆ. ಹಾಗಾದರೆ ವಾರ್ಷಿಕ ಬಡ್ಡಿಯ ದರ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಅವರು 2/5 ಅಷ್ಟು ಆಗಿದೆ ಅಂತೆ ಸರಳ ಬಡ್ಡಿ. ಸೊ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ, 5 ಇದೆ. ಅದರದ್ದು ಬಡ್ಡಿ ಎಷ್ಟಾಗಿದೆ, ಏನು ಬಡ್ಡಿ ಅಂತಂದರೆ ಏನಂತ, ಇಂಟ್ರೆಸ್ಟು 2% ಆಗಿದೆ. ಹಾಗಾದರೆ ವಾರ್ಷಿಕ ಬಡ್ಡಿ ದರ ಎಷ್ಟು ಅಂತ ಕೇಳಿದ್ದಾರೆ. ಒಂದು ಮೊತ್ತದ ಮೇಲೆ 40 ವರ್ಷಗಳವರೆಗೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಗೊತ್ತಾಯ್ತು ನಿಮಗೆ 2 ಇದೆ. ಸೊ ಎಷ್ಟು ಪ್ರಿನ್ಸಿಪಲ್ ಅಮೌಂಟ್ 5 ಇದೆ. ಸೊ ನಿಮಗೆ ಬಡ್ಡಿದು ಫಾರ್ಮುಲಾ ಗೊತ್ತಿದೆ ಅಲ್ವಾ, ಇಂಟ್ರೆಸ್ಟ್ದು PTR/100. ಸೊ ಅದನ್ನೇ ಇಲ್ಲಿ ಮಾಡ್ತಾರೆ ನಾನು. ಸೊ 5 ಇದೆ ಇಂಟು ಟೈಮ್ ಎಷ್ಟಿದೆ 40, ನಮ್ಗೆ ಬೇಕಾಗಿರೋದು ರೇಟು /100. 5 1 5 20, ಈ 0 ಹೋಯ್ತು, 2 1 2 2 2 1. ಸೊ R ಬೆಲೆ ಎಷ್ಟು ಉಳಿತು, R = 1. ಸೊ 1 ಆಪ್ಷನ್ 1 ಸರಿಯಾದ ಉತ್ತರ. ಸೊ ಇಲ್ಲಿ ನಾವು P = 5 ಯಾಕೆ ತೊಗೊಂಡಿದ್ವಿ ಅನ್ನೋದು ಗೊತ್ತಿದೆ ಅಲ್ವಾ ನಿಮಗೆ. ಸರಳ ಬಡ್ಡಿ ಎಷ್ಟಿರುತ್ತೆ ಅಂತಂದರೆ ಆ ಮೊತ್ತದ 2/5 ಇದೆ ಅಂತೆ. ಸೊ 5 ಇದೆ ಅಂತ ಅನ್ಕೊಳ್ಳೋಣ. ಹಾಗಾದರೆ ಬಡ್ಡಿ ಎಷ್ಟಾಯಿತು, 2 ಆಯಿತು. ಮೊತ್ತ ಪ್ರಿನ್ಸಿಪಲ್ ಅಮೌಂಟು 5 ಇದ್ದರೆ ಬಡ್ಡಿ 2 ಆಗುತ್ತಂತೆ. ಸೊ ಹಾಗಾಗಿ ನಾವು ಇದನ್ನು 5 ಅಂತ ಅನ್ಕೊಂಡ್ಬಿಡೋಣ. ಸೊ ಅದನ್ನು ಫಾರ್ಮುಲಾದಲ್ಲಿ ಹಾಕಿ ನೋಡಿದ್ರೆ ರೇಟ್ನ ಎಷ್ಟು ಅಂತ ಸಿಗುತ್ತೆ ನಮಗೆ. ಸೊ ಅದನ್ನೇ ನಾನು ಫಾಲೋ ಮಾಡಿದ್ದು. ಸೊ ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ಒಂದ್ಸಲ ರಿವೈಂಡ್ ಮಾಡಿ ನೋಡಿ. ನೆಕ್ಸ್ಟ್ ಪ್ರಶ್ನೆ, ಇದರ ಮೌಲ್ಯವನ್ನು ಕಂಡುಹಿಡಿಯಿರಿ. ಸೊ 5 5 ಎಷ್ಟು ಬಂತಿದು, 25. 24 ಇದು 44 12 ಅಂತಂದರೆ 22. 33 7 40. ಸೊ 40 × 22 × 25. 25 2 50. 25 2 ಅಥವಾ ಇದು 25 40 ಎಷ್ಟು ಬರುತ್ತೆ, ಫಸ್ಟು 25 40 ಮಾಡಿ. 25 40 ಮಾಡಿದ್ರೆ 25 4 100, ಇದೊಂದು 0. ಸೊ 22 ಬಂತು. 22,000 ಸರಿಯಾದ ಉತ್ತರ. ಆಪ್ಷನ್ 1 ಸರಿಯಾದ ಉತ್ತರ. ಇನ್ನು 10ನೇ ಪ್ರಶ್ನೆ, ಒಂದು ಕುರ್ಚಿಯ ನಮೂದಿತ ಬೆಲೆ 2,000 ಆಗಿದೆ. 20% ಮತ್ತು X ಎರಡು ಸತತ ರಿಯಾಯಿತಿಗಳು ನೀಡಿದ ನಂತರ ಆ ಕುರ್ಚಿಯನ್ನು 1400 ರೂಗಳಿಗೆ ಮಾರಿದರಂತೆ. ಸೊ ಫಸ್ಟು ಈ 20% ರಿಯಾಯಿತಿ ನೀಡಿದ್ರೆ ಎಷ್ಟಕ್ಕೆ ಮಾರ್ದಂಗೆ ಆಯಿತು, 2,000 ಇಂಟು ಫಸ್ಟ್ 20 ಅಂತಂದರೆ 80 ಮಾರ್ದಂಗೆ ಆಯಿತು ಇಂಟು 100. 2 ಹೋಯಿತು. 20 × 80 ಮಾಡಿದ್ರೆ 1,600 ರೂಪಾಯಿ ಮಾರಿತು. ಈ 1,600 ಇದ್ದಿದ್ದು ಮತ್ತೆ ಎಷ್ಟಕ್ಕೆ ಮಾರ್ತಾ ಇದ್ದಾರೆ, 1,400ಕ್ಕೆ ಮಾರ್ತಾ ಇದ್ದಾರೆ. ಸೊ ಈಗ ಮತ್ತೆ ಅದು Xನ ಮೌಲ್ಯ ಇಲ್ಲಿ ಈ ರೀತಿ ಕಂಡುಹಿಡಿಬೋದು. ನಾನು ಇಲ್ಲಿ ಕೆಳಗಡೆ ಬರೀತೀನಿ ನೋಡಿ. ಸೊ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ, ಈ 1,600 ಇದ್ದಿದ್ದು ಏನಾಗುತ್ತಂತೆ, 1,400 ಆಗುತ್ತಂತೆ. ಸೊ 1,600 ಇದ್ದಿದ್ದು 1,400 ಆದರೆ ಎಷ್ಟಾಗಿದೆ, ಈ 0 ಹೋಯಿತು. ರೇಷಿಯೋ ನಾನು ಹೇಳ್ತಾ ಇರೋದು, ರೇಷಿಯೋ ತೆಗಿರಿ. 2 8 16, 2 7 14. ಸೊ ಎಷ್ಟು ಕಡಿಮೆ ಆಗಿದೆ, 8ಕ್ಕೆ 1 ಕಡಿಮೆ ಆದರೆ 7 ಬರುತ್ತೆ. ಸೊ 1/8 ಇದಕ್ಕೆ 8ಕ್ಕೆ 1/8 ಡಿಸ್ಕೌಂಟ್ ಕೊಟ್ಟರೆ 7 ಬರುತ್ತೆ. ಸೊ 1/8 × 100 ಮಾಡಿದ್ರೆ ಗೊತ್ತಿದೆ ನಿಮಗೆ 1/8 ವ್ಯಾಲ್ಯೂ ನಾನು ಆಗ್ತಾನೆ ಇನ್ನೊಂದು ಪ್ರಶ್ನೆಯಲ್ಲಿ ಸಾಲ್ವ್ ಮಾಡಿದೆ. ಸೊ 12.5% ಇಸ್ ದ ಕರೆಕ್ಟ್ ಆನ್ಸರ್. ಈ ರೀತಿ ನೀವು ಮಾಡ್ಬೋದು ಇದರಲ್ಲಿ. 11ನೇ ಪ್ರಶ್ನೆ, ಅದಕ್ಕಿಂತ ಮುಂಚೆ ನಿಮಗೆ ಬೇಸಿಕ್ಕಿಂದ ಕ್ಲಾಸಸ್ ಬೇಕಾದರೆ ನಮ್ಮ ಕನ್ನಡದಲ್ಲಿ ನಾವು SSC GD ಬ್ಯಾಚ್ನ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಟಾರ್ಗೆಟ್ 100 ಟೆಲಿಗ್ರಾಮ್ ಪ್ಲೇಸ್ಟೋರಲ್ಲಿ ಆ್ಯಪ್ ಸಿಗುತ್ತೆ. ಆ ಆ್ಯಪಲ್ಲಿ ಈ ರೀತಿ ಪೇಯ್ಡ್ ಕೋರ್ಸಸ್ ಇದೆ, ಫ್ರೀ ಕೋರ್ಸಸ್ ಇದೆ, ಟೆಸ್ಟ್ ಸಿರೀಸ್ ಕೂಡ ಇದ್ದಾವೆ. ಸೊ ಟೆಸ್ಟ್ ಸಿರೀಸ್ ಕೂಡ ನೀವು ಅದರಲ್ಲಿ ಜಾಯ್ನ್ ಆಗ್ಬೋದು. ಸೊ ನಮ್ಮ ಕ್ಲಾಸಸ್ಸಲ್ಲಿ ಈಗಾಗಲೇ ಮ್ಯಾಥ್ಸ್ ಕ್ವಶನ್ಸು, ರೀಸನಿಂಗು, ಡೌಟ್ ಸೆಷನ್ನು, ಟೆಲಿಗ್ರಾಮ್ ಗ್ರೂಪ್ ಇದೆ, ಸಪ್ರೇಟ್ ವಾಟ್ಸಪ್ ಗ್ರೂಪ್ ಇದೆ. PDF ಅಲ್ಲಿ 2021 ಮತ್ತು 2022 ಏನದು ಕ್ವಶನ್ಸನ್ನು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಅದರಲ್ಲಿ ಅಂದರೆ 2021 22 PDF ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡಿದ್ವಿ ಚಾಪ್ಟರ್ ವೈಸ್, ಮ್ಯಾಥ್ಸ್ದು ಮತ್ತು ರೀಸನಿಂಗ್ದು ಸಪ್ರೇಟ್. ಸೊ ಈಗ ನಾವು 2024 ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಿದ್ವಿ. ಸೊ ಟೋಟಲ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ದಂಗೆ ಆಗುತ್ತೆ. ಸೊ ಯಾರಿಗೆಲ್ಲ ನಮ್ಮ ಕ್ಲಾಸಸ್ ತೊಗೋಬೇಕು ಅನ್ಸುತ್ತೆ ದಯವಿಟ್ಟು ತೊಗೊಳ್ಳಿ. ಇದು SSC GD 2024 PYQ ಸಿರೀಸು ಕೂಡ ಇದೆ, ಟೆಸ್ಟ್ ಸಿರೀಸ್ದು ಇದು 49 ರೂಪೀಸ್ದು. ಬರೀ ಟೆಸ್ಟ್ ಸಿರೀಸ್ ತೊಗೊಳ್ಳೋರು ತೊಗೋಬೋದು. ಇದರಲ್ಲಿ ನಾವು ಫುಲ್ ಟೆಸ್ಟ್ ಕೂಡ ಆ್ಯಡ್ ಮಾಡಿದ್ದೀವಿ, 52 ಆ್ಯಡ್ ಮಾಡ್ತೀವಿ, ಇನ್ನೂ ಮಾಡಬೇಕಿದೆ.
ಮ್ಯಾಥ್ಸ್ ಸಪ್ರೇಟು, ಜಿ ಕೆ ಸಪ್ರೇಟು, ಇಂಗ್ಲೀಷ್ ಸಪ್ರೇಟು, ರೀಸನಿಂಗ್ ಸಪ್ರೇಟು, ಹಿಂದಿ ಸಪ್ರೇಟು ಮತ್ತು ಫುಲ್ಲು ಎಲ್ಲ ಥರ ನಿಮಗೆ ಆಪ್ಷನ್ಸ್ ಇದೆ. ಸೊ ನೀವು ಯಾವ ಥರ ಬೇಕು ಅದನ್ನು ಮಾಡ್ಬೋದು. ಇದಿಷ್ಟು ನಾವು ನಮ್ಮ ಕ್ಲಾಸ್ ಬಗ್ಗೆ ನಿಮಗೆ ಮಾಹಿತಿ ನೀಡಬೇಕಾಗಿತ್ತು. ಸೊ ನೆಕ್ಸ್ಟ್ 11ನೇ ಕ್ವಶನ್ ಹೋಗೋಣ. ಒಂದು ವಸ್ತುವಿನ ಮಾರಾಟ ಬೆಲೆಯು 5,175 ಆಗಿದೆ ಮತ್ತು ಆ ವಸ್ತುವಿನ ಮೇಲೆ ಶೇಕಡ 25% ರಿಯಾಯಿತಿ ನೀಡಲಾಗಿದೆ. ಹಾಗಾದರೆ ವಸ್ತುವಿನ ನಮೂದಿತ ಬೆಲೆ ಎಷ್ಟು? ಸೊ ಸೆಲ್ಲಿಂಗ್ ಪ್ರೈಸ್ ಏನಿದೆ 5,175 ಇದೆ. ಸೊ ನಮೂದಿತ ಬೆಲೆ ಎಷ್ಟಿತ್ತು ಗೊತ್ತಿಲ್ಲ, ಅದ್ರ ಮೇಲೆ 25% ರಿಯಾಯಿತಿ ನೀಡಿದಾರಂತೆ. ಸೊ 25/100. ಸೊ 25 ಮೂರಲೆ 25 ಎರಡಲೆ 50, 0 ಉಳಿತು. 175 ಅಂತಂದರೆ 25 ಆರಲೆ 150, 25 ಏಳೆ 175, 3 ಒಂದಲೆ 3 ಆರಲೆ 18, 2 ಉಳಿತು, 3 ಒಂಬತ್ತಲೆ 27. ಸೊ 6,900 ಇಸ್ ದ ಕರೆಕ್ಟ್ ಆನ್ಸರ್. ಎಕ್ಸ್ ಇಸ್ಕ್ವಲ್ ಟು ಈ 100 ಈ ಕಡೆ ಬರುತ್ತೆ, 69 × 100 ಆದರೆ 6,900 ಸರಿಯಾದ ಉತ್ತರ. 12ನೇ ಪ್ರಶ್ನೆ. ಒಬ್ಬ ವಿದ್ಯಾರ್ಥಿ ಒಂದು ಕಿರು ಪರೀಕ್ಷೆಯಲ್ಲಿ 75% ಅಂಕಗಳನ್ನು ಗಳಿಸುತ್ತಾನೆ ಮತ್ತು 60% ಅಂಕಗಳನ್ನು ಗಳಿಸಿದ ಇನ್ನೊಬ್ಬ ವಿದ್ಯಾರ್ಥಿಗಿಂತ 30 ಅಂಕಗಳು ಕಡಿಮೆ ಅಂಕ ಗಳಿಸಿದಾನಂತೆ. ಸೊ ಇಬ್ಬರು 75% ಇಲ್ಲೊಬ್ಬ ತಗೋತಾನಂತೆ, ಇನ್ನೊಬ್ಬನು 60% ತಗೋತಾನಂತೆ. ಸೊ ಇಲ್ಲಿಗೆ 100% ಇಲ್ಲೆಲ್ಲೋ ಇದೆ ಅಂತ ಅನ್ಕೊಳ್ಳೋಣ. ಇವರ ನಡುವಿನ ಗ್ಯಾಪ್ ಪರ್ಸೆಂಟೇಜಲ್ಲಿ ಎಷ್ಟಿದೆ 15%, ಅಂಕಗಳಲ್ಲಿ ಎಷ್ಟಿದೆ 30. ಸೊ ಟೋಟಲ್ ನಮಗೆ ಎಷ್ಟು ಬೇಕು 100% ವ್ಯಾಲ್ಯೂ ಬೇಕು. ಸೊ 15%ನ ವ್ಯಾಲ್ಯೂ ಎಷ್ಟಿದೆ 30 ಇದೆ. ಸೊ 100%ನ ವ್ಯಾಲ್ಯೂ ನಮಗೆ ಬೇಕು. ಸೊ 15 ಎರಡಲೆ 30. ಸೊ 100 × 2 ಮಾಡಿದ್ರೆ 200 ಬರುತ್ತೆ. ಆಪ್ಷನ್ 3 200 ಸರಿಯಾದ ಉತ್ತರ. ಇನ್ನು 13ನೇ ಪ್ರಶ್ನೆ. 8 ದಿನ ಕೆಲಸ ಮಾಡಿದ ನಂತರ ತಾನು ಆ ಕೆಲಸದ ಕೇವಲ ಶೇಕಡ 10%ನಷ್ಟು ಪೂರ್ಣಗೊಳಿಸುವುದು ರಾಖಿಯ ಗಮನಕ್ಕೆ ಬರುತ್ತದೆ. ರಾಖಿಗಿಂತ 20% ಹೆಚ್ಚು ದಕ್ಷಳಾಗಿರುವ ಪೂನಂಳನ್ನು ಆಕೆ ಕೆಲಸಕ್ಕೆ ನಿಯೋಜಿಸುತ್ತಾಳೆ. ಅವರಿಬ್ಬರು ಒಟ್ಟಾಗಿ ಉಳಿದ ಕೆಲಸವನ್ನು ಎಷ್ಟು ಹೆಚ್ಚುವರಿ ದಿನಗಳ ಕಾಲ ಪೂರ್ಣಗೊಳಿಸುತ್ತಾರೆ? ಸೊ 8 ದಿನ ಕೆಲಸ ಮಾಡಿದ ನಂತರ ಸೊ ಫಸ್ಟು ಅವರು ಎಫಿಷಿಯನ್ಸಿ ರೇಷಿಯೋ ಕೊಟ್ಟಿದ್ದಾರೆ, ಅದನ್ನು ಮಾಡ್ಕೊಳ್ಳಿ. ರಾಖಿ ಮತ್ತು ಪೂನಮ್ದು ಎಫಿಷಿಯನ್ಸಿ ರೇಷಿಯೋ ಕೊಟ್ಟಿದ್ದಾರೆ. ಸೊ ರಾಖಿಗಿಂತ 20% ಹೆಚ್ಚು ದಕ್ಷಳಾಗಿರುವ ಪೂನಂಗಳನ್ನು ಆಯ್ಕೆ ಮಾಡ್ತಾರೆ. ಸೊ ರಾಖಿ 100 ಯೂನಿಟ್ ಕೆಲಸ ಮಾಡಿದ್ರೆ ಇವರು 120 ಮಾಡ್ತಾರೆ. ಸೊ ರೇಷಿಯೋ ಎಷ್ಟಾಯಿತು 25 26. ಸೊ 5:6 ಆಯಿತು. ಸೊ ರಾಖಿ ಏನು ಮಾಡ್ತಾಳೆ, ಫಸ್ಟು 8 ದಿನ ಕೆಲಸ ಮಾಡ್ತಾಳೆ. ಸೊ 10 ಅವಾಗ ಅದು ಬರೀ ಕೇವಲ 10% ಆಗುತ್ತಂತೆ. ಸೊ 10%ನ ವ್ಯಾಲ್ಯೂ ಎಷ್ಟಾಗುತ್ತೆ 8 × 5 40 ಯೂನಿಟ್ ಆಗುತ್ತೆ. ಯಾಕಂತಂದರೆ ರಾಖಿ ಪ್ರತಿದಿನ ಪ್ರತಿದಿನ 5 ಯೂನಿಟ್ ಕೆಲಸ ಮಾಡ್ತಾಳೆ. ಎಷ್ಟು ದಿನ 8 ದಿನ ಕೆಲಸ ಮಾಡಿರ್ತಾಳೆ. ಸೊ ನಾವು ನೆಕ್ಸ್ಟು ಅವರಿಬ್ಬರು ಒಟ್ಟಾಗಿ ಉಳಿದ ಕೆಲಸವನ್ನು ಎಷ್ಟು ಹೆಚ್ಚುವರಿ ದಿನಗಳ ಕಾಲ ಕೆಲಸ ಮಾಡಿ ಪೂರ್ಣಗೊಳಿಸ್ತಾರೆ ಅಂತ ಕೇಳಿದ್ದಾರೆ. ಸೊ ನಮಗೆ ಏನು ಬೇಕು 90% ಅಂದರೆ 100% ಕೆಲಸ ಮುಗಿಸೋಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ಕಂಡುಹಿಡಿಬೇಕು ನಾವು ಇದರಲ್ಲಿ. ಸೊ 10% ವ್ಯಾಲ್ಯೂ 8 × 5 ಅಂತ ಬಂತು. ನಮ್ಗೆ ಇನ್ನು ಎಷ್ಟು ಕೆಲಸ ಉಳ್ದಂಗೆ ಆಯಿತು 90%. ಈ 90%ನ ವ್ಯಾಲ್ಯೂ ಎಷ್ಟು ಬರುತ್ತೆ? ಸೊ 90 ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ 90 × 8 × 5 / 10. ಇದಿಷ್ಟು ಈ ಉಳಿದ ಕೆಲಸ ಎಷ್ಟು ಅಂತ ಸಿಕ್ತು ನಮಗೆ. ಈ 0 ಹೋಯಿತು. 8 × 9 72, 72 × 5 ಮಾಡಿದ್ರೆ ಇಲ್ಲ 8 × 5 40, 40 × 9 ಮಾಡಿದ್ರೆ 360. ಈ 360 ಯೂನಿಟ್ನ ಕೆಲಸ ಇವರಿಬ್ಬರು ಸೇರಿ ಮಾಡಬೇಕು. ಸೊ 5 + 6 ಎಷ್ಟು ಯೂನಿಟ್ ಆಗುತ್ತೆ 11 ಯೂನಿಟ್ ಆಗುತ್ತೆ. ಸೊ 360/11 ಛೇದ ಹೊಡೆಯೋದೇನು ಬೇಕಾಗಿಲ್ಲ, ಅವರು 360/11 ದಿನಗಳು ಅಂತಾನೆ ಕೊಟ್ಟಿದ್ದಾರೆ. ಅದೇ ಸರಿಯಾದ ಉತ್ತರ. ದಿನಗಳು ಅರ್ಥ ಆಯ್ತಲ್ವಾ? 14ನೇ ಪ್ರಶ್ನೆ. 6 ಅವರು ಒಂದು ಕೆಲಸವನ್ನು 90 ದಿನಗಳಲ್ಲಿ ಪೂರ್ಣಗೊಳಿಸ್ಬೋದಂತೆ. 6 ಒಂದು ಕೆಲಸವನ್ನು ಪೂರ್ಣಗೊಳಿಸೋಕ್ಕೆ 90 ಡೇಸ್ ಬೇಕಂತೆ. 6 ಅವರು 45 ದಿನಗಳಲ್ಲಿ ಎಷ್ಟು ಕೆಲಸವನ್ನು ಮಾಡ್ತಾರಂತೆ? ಸೊ 90 ಡೇಸಲ್ಲಿ 100% ಕೆಲಸ ಮಾಡ್ತಾನೆ. ಸೊ 45 ಡೇಸಲ್ಲಿ ಎಷ್ಟು ಮಾಡ್ತಾನೆ? ಸೊ 90 ಇದ್ದಿದ್ದು ಇದೇನಾಯಿತು ಹಾಫ್ ಆಯಿತು, ಕಡಿಮೆ ಅರ್ಧ ಆಗಿದೆ. ಸೊ ಇದ್ರದ್ದು ಅರ್ಧ ಎಷ್ಟು 50%. ಸೊ 3ನೇ ಆಪ್ಷನ್ನು ಸರಿಯಾದ ಉತ್ತರ. 15ನೇ ಪ್ರಶ್ನೆ. ಪಿ ಕ್ಯೂ ಮತ್ತು ಆರ್ ನಡುವೆ ಕ್ರಮವಾಗಿ 1/2 4 3/2 ಅನುಪಾತದಲ್ಲಿ 7,200 ರೂಪಾಯಿ ಹಂಚಿಕೆ ಮಾಡಬೇಕು. ಸೊ ಪಿ ಕ್ಯೂನ ಆರ್ನ ರೇಷಿಯೋ ಕೊಟ್ಟಿದ್ದಾರೆ, ಅವುಗಳ ನಡುವೆ 7,200ನ ಹಂಚಿಕೆ ಮಾಡಬೇಕು. ಆರ್ನ ಬೆಲೆ ಎಷ್ಟು ಕೇಳಿದ್ದಾರೆ, ಅಂದರೆ ಆರ್ನ ಪಾಲು ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದನ್ನು 4:3/2. ಸೊ ಏನಿದೆ ಎಲ್ಲ ಕಡೆ 2ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಈ ರೇಷಿಯೋನ ಕರೆಕ್ಟಾಗಿ ಮಾಡ್ಬೋದು, ಅಂದರೆ ಡೈರೆಕ್ಟ್ ಪೂರ್ಣಾಂಕಗಳಿಗೆ ಕನ್ವರ್ಟ್ ಮಾಡ್ಬೋದು. ಸೊ ಇದನ್ನು 2 ಮಾಡಿದ್ರೆ 1 ಬಂತು, 2 × 4 = 8, 2ರಿಂದ ಮಲ್ಟಿಪ್ಲೈ ಮಾಡಿದ್ರೆ 3 ಉಳಿತು. ಸೊ 8 + 3 + 1 ಅಂತಂದರೆ ಈ 12 ಯೂನಿಟ್ನ ಬೆಲೆ ಎಷ್ಟಿದೆ 7,200 ಇದೆ.
ನಮಗೆ 6ನ ಬೆಲೆ ಬೇಕಲ್ವಾ, 6ನ ಬೆಲೆ ಎಷ್ಟು ಇಂಟು 3 ಮಾಡಿ. 12 ಒಂದಲೇ 12, 6ಲೆ 6 ಮೂರಲೆ 18, ಸೊ 1800 ಸರಿಯಾದ ಉತ್ತರ. 16ನೇ ಪ್ರಶ್ನೆ. ಒಂದು ವರ್ಷದಲ್ಲಿ ಆ ವರ್ಷದ ಮೊದಲ 3 ತಿಂಗಳಿಗೆ ಸಪ್ನಾ ಅವರ ಸರಾಸರಿ ಮಾಸಿಕ ಖರ್ಚು 1100 ಆಗಿದೆ. ಮುಂದಿನ 5 ತಿಂಗಳಿಗೆ ರು 1000 ಆಗಿದೆ ಮತ್ತು ಮುಂದಿನ 4 ತಿಂಗಳಿಗೆ 1200 ಆಗಿದೆ. ಒಂದು ವೇಳೆ ಒಟ್ಟು ವಾರ್ಷಿಕ ಉಳಿತಾಯ ರು 1300 ಆಗಿದ್ರೆ ಸಪ್ನಾ ಅವರ ಸರಾಸರಿ ಮಾಸಿಕ ಆದಾಯ ಎಷ್ಟು? ಸೊ ಆ ವರ್ಷದ ಮೊದಲ 3 ತಿಂಗಳಿಗೆ ಸಪ್ನಾ ಅವರ ಸರಾಸರಿ ಮಾಸಿಕ ಖರ್ಚು ಎಷ್ಟು ಅಂತಂದ್ರೆ, ಖರ್ಚು ಕೊಟ್ಟಿದ್ದಾರೆ, ಉಳಿತಾಯ ಕೊಟ್ಟಿದ್ದಾರೆ ಮತ್ತು ಆ ಮಾಸಿಕ ಆದಾಯ ಕೇಳಿದ್ದಾರೆ. ನಿಮ್ಗೆ ಗೊತ್ತಿದೆ ಖರ್ಚು ಆದಾಯದ ಫಾರ್ಮುಲಾ ಏನು, ಆದಾಯ ಏನು ಅಂತಂದ್ರೆ ಖರ್ಚು ಮತ್ತೆ ಉಳಿತಾಯ ಸೇರಿಸಿದ್ರೆ ಬರುತ್ತೆ. ಸೊ ನಾವು ಆದಾಯನ ಈಗ ಖರ್ಚು ಮತ್ತು ಉಳಿತಾಯನ ಸೇರಿಸಿ ಕಂಡುಹಿಡಿಯೋಣ. ವಾರ್ಷಿಕ ಉಳಿತಾಯ ಕೊಟ್ಟಿದ್ದಾರೆ, ನಮಗೆ ವಾರ್ಷಿಕ ಖರ್ಚು ಕಂಡುಹಿಡಿಯೋಣ. ವಾರ್ಷಿಕ ಖರ್ಚು ಯಾವ ರೀತಿ ಸರಾಸರಿ ಕೊಟ್ಟಿದ್ದಾರೆ ಅದ್ರ ಮೂಲಕ ಕಂಡುಹಿಡಿಬಹುದು. ಸೊ ಮೊದಲ 3 ತಿಂಗಳಿಗೆ ಎಷ್ಟು ಖರ್ಚು ಅಂತಂದ್ರೆ 1100 ರೂಪಾಯಿ. ಪ್ರತಿ ತಿಂಗಳು 1100 ಅಂತಂದ್ರೆ ಸೊ 3 ತಿಂಗಳಿಗೆ ಎಷ್ಟಾಯ್ತು? 3300 ರೂಪಾಯಿ ಆಯ್ತು. ಪ್ರತಿ ತಿಂಗಳು 5 ತಿಂಗಳಿಗೆ 1000 ರೂಪಾಯಿ ಖರ್ಚು ಮಾಡ್ತಿದ್ದಾರಂತೆ ಎವರೇಜ್ ಅಲ್ಲಿ. ಸೊ 5 ತಿಂಗಳಿಗೆ 5000 ರೂಪಾಯಿ ಖರ್ಚಾಯ್ತು. ನೆಕ್ಸ್ಟ್ 4 ತಿಂಗಳು, ಮುಂದಿನ 4 ತಿಂಗಳಿಗೆ 1200 ರೂಪಾಯಿ ಖರ್ಚು ಮಾಡ್ತಿದ್ದಾರಂತೆ. ಸೊ 4800 ಆಯ್ತು. ಸೊ ಟೋಟಲ್ ಎಷ್ಟು ಖರ್ಚಾಯ್ತು ಇದು? ಈ 0 8 3 11 5 4 9 1 10 13100 ರೂಪಾಯಿ ಖರ್ಚಾಯ್ತು. ಉಳಿತಾಯ ಎಷ್ಟಿದೆ ಅವ್ರದ್ದು? 10300 ಇದೆ. ಸೊ ಇದಕ್ಕೆ ಉಳಿತಾಯ ಸೇರಿಸಿದ್ರೆ ಟೋಟಲ್ ಆದಾಯ ಸಿಗುತ್ತೆ. 0 0 3ರಲ್ಲಿ 1 ಕೊಡ್ಸರೆ 4, 3ರಲ್ಲಿ 1 ಕೊಡ್ಸರೆ 4. ಸೊ 14400 ಟೋಟಲ್ ಆದಾಯ. ಇದನ್ನ ಪ್ರತಿ ತಿಂಗಳ ಸರಾಸರಿ ಆದಾಯ ಕಂಡುಹಿಡಿಬೇಕು. ಮಾಸಿಕ ಆದಾಯ ಅಂತಂದ್ರೆ /12 ಮಾಡಬೇಕು. 12 ಒಂದಲೇ 12, 12ಲೆ 20. ಸೊ 1200 ಸರಿಯಾದ ಉತ್ತರ. 17ನೇ ಪ್ರಶ್ನೆ. ಎ ಮತ್ತು ಬಿ ಅವರಿಬ್ಬರಿಗೂ ತಮ್ಮ ಪ್ರತಿ ಕೈ ಗಡಿಯಾರಕ್ಕೆ ರು 5000 ದರದಲ್ಲಿ ತಮ್ಮ ಕೈ ಗಡಿಯಾರವನ್ನು ಮಾರಾಟ ಮಾಡಿದರು. ಎ ಅವರು 25% ಲಾಭ ಗಳಿಸಿದರೆ ಬಿ ಅವರು 10% ನಷ್ಟ ಉಂಟಾಗಿದೆ. ಹಾಗಾದ್ರೆ ಎ ಮತ್ತು ಬಿ ಯ ಅಸಲು ಬೆಲೆಗಳ ನಡುವಿನ ಅನುಪಾತ ಎಷ್ಟು ಅಂತ ಕೇಳಿದ್ದಾರೆ. ಅಸಲು ಬೆಲೆ ಕಂಡುಹಿಡಿಬೇಕು ನಾವು. ಅಸಲು ಬೆಲೆ ಅಂತಾನು ಅಂತಾರೆ, ಇದಕ್ಕೆ ಕೊಂಡ ಬೆಲೆ ಅಂತಾನು ಅಂತಾರೆ. ಸೊ ಈಗ ಅದನ್ನ ಕಂಡುಹಿಡಿಯೋಣ. ಎ ಮತ್ತು ಬಿ ಇದು ಏನದು ಸೆಲ್ಲಿಂಗ್ ಪ್ರೈಸ್ ಸೇಮ್ ಇದೆ. 5000 ದರದಲ್ಲಿ ಮಾರಾಟ ಮಾಡಿದರು. ಸೆಲ್ಲಿಂಗ್ ಪ್ರೈಸ್ ಸೇಮ್ ಇದೆ, ಮತ್ತೆ ಅವ್ರದ್ದು ಏನದು ಕೊಂಡ ಬೆಲೆ ಡಿಫ್ರೆಂಟ್ ಆಗಿದೆ. ಸೊ ಅದನ್ನ ಕಂಡುಹಿಡಿಯೋಣ. ಎದು ಇಲ್ಲಿ ಬಿ ಇದು ಅಂತ ಅನ್ಕೋಣ. ಎ ಏನ್ ಮಾಡ್ತಾನೆ? ಎ ಅವರು 25% ಲಾಭ ಗಳಿಸಿದಾರಂತೆ. ಸೊ ಸಿ ಪಿ ಮತ್ತೆ ಎಸ್ ಪಿ ನಡುವೆ ರೇಷಿಯೋ ಎಷ್ಟಿದೆ? ಎದು ಸಿ ಪಿ ಇದ್ದಿದ್ದೆಷ್ಟು? 25% ಲಾಭ ಅಂತಂದ್ರೆ 100 ರೂಪಾಯಿ ತಗೊಂಡಿದ್ದು 125 ರೂಪಾಯಿಗೆ ಮಾರ್ತಾನೆ. ಸೊ ಬಿ ಏನ್ ಮಾಡ್ತಾನೆ? ಸಿ ಪಿ ಮತ್ತೆ ಎಸ್ ಪಿ ರೇಷಿಯೋ ಏನಿದೆ? 10% ನಷ್ಟ ಇದೆ ಅಂತೆ. ಸೊ 100 ಇದ್ದಿದ್ದು 90ಕ್ಕೆ ಮಾರ್ತಾನೆ. ಸೊ 25 4ಲೆ 25 5ಲೆ ಇದನ್ನು ಈ 0 ಹೋಯ್ತು. 10:9 ಬಂತು. ಬಟ್ ಕ್ವಶನ್ ಪ್ರಕಾರ ಏನಿದೆ? ಎಸ್ ಪಿ ಸೇಮ್ ಇದೆ, ಬಟ್ ಇಲ್ಲಿ ಎಸ್ ಪಿ ಇಲ್ಲಿ 5 ಇದೆ, ಇಲ್ಲಿ 9 ಇದೆ. ಎರಡೂ ಸೇಮ್ ಮಾಡಬೇಕು ಅಂತಂದ್ರೆ ಏನ್ ಮಾಡಬೇಕು? ಎರಡು ಕಡೆ ಪರಸ್ಪರ ಚೇಂಜ್ ಮಾಡಿ ಇಂಟು ಮಾಡಬೇಕು. ಇದಕ್ಕೆ 9ರಿಂದ ಗುಣಾಕಾರ ಮಾಡಿದ್ರೆ ಇದಕ್ಕೆ 5ರಿಂದ ಗುಣಾಕಾರ ಮಾಡಬೇಕು. ಸೊ ಇದೇನು ಬಂತು ಅವಾಗ? 5 10ಲೆ 50, 5 9ಲೆ 45. ಇದೇನು ಬಂತು? 9 4ಲೆ 36, 9 5ಲೆ 45. ಈಗ ಎಸ್ ಪಿ ಎರಡು ಕಡೆ ಸೇಮ್ ಆಯ್ತಲ್ವಾ? ಸೊ ಈಗ ಎ ಮತ್ತು ಬಿ ಯ ಕಾಸ್ಟ್ ಏನದು ಕೊಂಡ ಬೆಲೆಗಳ ಅಸಲು ಬೆಲೆಗಳ ಅನುಪಾತ ಸಿಕ್ತು. ಈಗ 36:50. ಸೊ ಎ ಮತ್ತು ಬಿ ಗಳ ನಡುವೆ ಅಸಲು ಬೆಲೆಗಳ ಅನುಪಾತ 36:50 ಬಂತು. 2 1ಲೆ 2 18ಲೆ 2 2 25ಲೆ 18:25 ಸರಿಯಾದ ಉತ್ತರ. ಸೊ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಎಲ್ರಿಗೂ ಅರ್ಥ ಆಯ್ತಲ್ವಾ ಇದು? ಸೊ ಪಾಸ್ ಮಾಡಿ ಸಾಲ್ವ್ ಮಾಡಿ. ಒಂದು ಪರೀಕ್ಷೆಗೆ ಹಾಜರಾದ ಒಟ್ಟು ವಿದ್ಯಾರ್ಥಿಗಳಲ್ಲಿ 93% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಮತ್ತು 9775 ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ. ಹಾಗಾದರೆ ಪರೀಕ್ಷೆಗೆ ಹಾಜರಾದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 93% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ, 9775 ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರಂತೆ. ಸೊ ಪರ್ಸೆಂಟೇಜಲ್ಲಿ ಎಷ್ಟು ಜನ ಫೇಲ್ ಆದ್ರು? 7% ಫೇಲ್ ಆದ್ರು. ಈ 7%ನ ಬೆಲೆ ಎಷ್ಟಿದೆ? 9275 ಇದೆ. ಅವರು ಕೇಳಿದ್ದಾರೆ 100%ನ ವ್ಯಾಲ್ಯೂ. ಸೊ ಇದನ್ನ ಸಾಲ್ವ್ ಮಾಡಿ. 7 1ಲೆ 7, 22, 7 3ಲೆ 21, 17, 7 2ಲೆ 14. ಸೊ 13200 ಅಥವಾ 132500 132500 ಸರಿಯಾದ ಉತ್ತರ. 1,32,500 ಸರಿಯಾದ ಉತ್ತರ. 19ನೇ ಪ್ರಶ್ನೆ.
ಒಂದು ಮೊತ್ತದ ಹಣವನ್ನು ಚಕ್ರ ಬಡ್ಡಿಯಲ್ಲಿ ವಾರ್ಷಿಕವಾಗಿ ಲೆಕ್ಕ ಇರಿಸಿದಾಗ ಅದು 10 ವರ್ಷಗಳಲ್ಲಿ ದುಪ್ಪಟ್ಟಾಗುತ್ತದೆ. ಹಾಗಾದರೆ ಆ ಮೊತ್ತವು 4 ಪಟ್ಟು ತೆಗೆದುಕೊಳ್ಳಲು 4 ಪಟ್ಟು ಆಗಲು ತೆಗೆದುಕೊಳ್ಳುವ ಸಮಯವನ್ನು ಕಂಡುಹಿಡಿಯಿರಿ. ಸೊ ಫಸ್ಟು ಏನಿರುತ್ತೆ ಪ್ರಿನ್ಸಿಪಲ್ಲು, ಅದನ್ನ ಡಬಲ್ ಆಗಕ್ಕೆ 10 ವರ್ಷ ಬೇಕಂತೆ. ಇದೇ ಪ್ರಿನ್ಸಿಪಲ್ಲು, ಇದು 2x ಅಲ್ಲ 2p ಅಂತ ಬರೆಯೋಣ. ಸೊ ಚಕ್ರ ಬಡ್ಡಿ ಯಾವ ರೀತಿ ಇರುತ್ತೆ ಅಂತಂದ್ರೆ, ಇದನ್ನ ಡಬಲ್ ಆಗಕ್ಕೆ ಎಷ್ಟು ಟೈಮ್ ತಗೊಳೋದಲ್ಲ, ಇದನ್ನು ಡಬಲ್ ಆಗಕ್ಕೆ ಎಷ್ಟು ಟೈಮ್ ತಗೊಳುತ್ತೆ, 10 ವರ್ಷನೇ ತಗೊಳುತ್ತೆ. ಸೊ ಡಬಲ್ ಆದ್ಮೇಲೆ ಇದು ಎಷ್ಟಾಗುತ್ತೆ, 4p ಆಗುತ್ತೆ. ಈ ಪಿ ಇಂದ ಈ ಪಿ ಬರ್ಬೇಕಂತಂದ್ರೆ ಎಷ್ಟು ಟೈಮ್ ತಗೊಳುತ್ತೆ, ಟೋಟಲು 20 ವರ್ಷ ತಗೊಳುತ್ತೆ. ಸೊ 20 years ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ 10 ವರ್ಷ, ಇಲ್ಲಿ 10 ವರ್ಷ. ಪಿ ಇಂದ 4p ಆಗ್ಬೇಕಂತಂದ್ರೆ ಟೋಟಲ್ 20 ವರ್ಷ, 20 ವರ್ಷ ತಗೋಬೇಕು. 20ನೇ ಪ್ರಶ್ನೆ ಸಾಲ್ವ್ ಮಾಡಿ, ಪಾಸ್ ಮಾಡಿ ಸಾಲ್ವ್ ಮಾಡಿ, ನಾನು ಉತ್ತರವನ್ನು ನಿಮಗೆ ತಿಳಿಸ್ತೇನೆ. ಈ ಪ್ರಶ್ನೆ HCF ಆ್ಯಂಡ್ LCM ಚಾಪ್ಟರ್ ಇಂದ ಇದೆ. ಸೊ ಇದೊಂಥರ ಯುನಿಕ್ ಆದ ಪ್ರಶ್ನೆ ಇದೆ. ಸೊ ಟ್ರೈ ಟು ಸಾಲ್ವ್ ಇಟ್. 44 ಮಾವಿನ ಹಣ್ಣುಗಳು, 121 ಬಾಳೆಹಣ್ಣುಗಳು ಮತ್ತು 11 ಸೇಬುಗಳು ಇದ್ದವು. ಅವುಗಳನ್ನು ಪ್ರತಿ ಸಾಲು ಕೂಡ ಸಮಾನ ಸಂಖ್ಯೆ ಹಣ್ಣುಗಳನ್ನು ಮತ್ತು ಪ್ರತಿ ಸಾಲು ಕೂಡ ಒಂದೇ ವಿಧದ ಹಣ್ಣುಗಳನ್ನು ಹೊಂದಿರುವಂತೆ ಹಲವಾರು ಸಾಲುಗಳಲ್ಲಿ ಜೋಡಿಸುವುದಾದರೆ ಕನಿಷ್ಠ ಸಾಲುಗಳ ಸಂಖ್ಯೆ ಎಷ್ಟು? ಇದನ್ನ ನಾನು ಸಾಲು ಹಾಕಿ ನಿಮಗೆ ತೋರಿಸ್ಕೊಡ್ತೀನಿ ರೀ. ನೋಡಿ, 44 ಮಾವಿನ ಹಣ್ಣುಗಳಿವೆ, 121 ಬಾಳೆಹಣ್ಣುಗಳಿವೆ, 11 ಸೇಬುಗಳಿವೆ. ಅವುಗಳು ಪ್ರತಿ ಸಾಲು ಕೂಡ ಸಮಾನ ಸಂಖ್ಯೆ ಇಡಬೇಕಂತೆ. ಪ್ರತಿ ಒಂದು ಸಾಲಲ್ಲಿ ಎಷ್ಟು ಇಡ್ತೀರಲ್ಲ ಅದು ಸೇಮ್ ಸಂಖ್ಯೆನೇ ಇಡಬೇಕು. ಒಂದು ಸಾಲಲ್ಲಿ 10, ಇನ್ನೊಂದು ಸಾಲಲ್ಲಿ 11 ಈ ಥರ ಇಡೋಂಗಿಲ್ಲ. ಸೊ ಸಮಾನವಾಗಿ ಇಡಬೇಕು ಅಂತಂದರೆ ಎಷ್ಟು ಸಂಖ್ಯೆ ಅತಿ ಹೆಚ್ಚು ಎಷ್ಟು ಸಾಧ್ಯ ಆಗುತ್ತೆ, HCF ಕಂಡುಹಿಡಿಬೇಕು. ಇದ್ರದ್ದು ಈ HCF ಕಂಡುಹಿಡಿದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಸಿಗುತ್ತೆ. ಸೊ ಅವಾಗ ನಮಗೆ ಗೊತ್ತಾಗುತ್ತೆ. ಸೊ HCF ಎಷ್ಟಿದು, 11. ಸೊ ಪ್ರತಿ ಸಾಲಿನಲ್ಲಿ 11 ಹಣ್ಣುಗಳನ್ನ ಇಡಬೇಕು ಅಂತ ಗೊತ್ತಾಯಿತು. ಈ 11 ಹಣ್ಣು ಇಡೋಕ್ಕೆ ಫಸ್ಟು ಒಂದೇ ಸಾಲಿನಲ್ಲಿ ಯಾವುದು ಖಾಲಿಯಾಗಿಬಿಡುತ್ತೆ, ಸೇಬುಗಳು ಖಾಲಿಯಾಗಿಬಿಡುತ್ತೆ ಒಂದು ಸಾಲಿನಲ್ಲಿ. ಮತ್ತು ಬಾಳೆಹಣ್ಣು ಇಡೋಕ್ಕೆ ಎಷ್ಟು ಸಾಲು ಬೇಕಾಗುತ್ತೆ, ಸೊ 11ರಂತೆ 11 ಸಾಲು ಬೇಕಾಗುತ್ತೆ 121 ಇಡೋಕ್ಕೆ. 44 ಇಡೋಕ್ಕೆ 4 ಸಾಲು ಬೇಕಾಗುತ್ತೆ. ಸೊ ಟೋಟಲ್ ಎಷ್ಟು ಸಾಲುಗಳಾದವು, 11 ಬಾಳೆಹಣ್ಣಿನ 11 ಸಾಲುಗಳು, ಮಾವಿನ ಹಣ್ಣಿನ 4 ಸಾಲುಗಳು ಮತ್ತು ಸೇಬು ಹಣ್ಣಿಂದು 1 ಸಾಲು. 11, 4, 15 ಪ್ಲಸ್ 1 16 ಸಾಲುಗಳು ಸರಿಯಾದ ಉತ್ತರ. ಅರ್ಥ ಆಯ್ತಲ್ವಾ? ಇದು ಏನು ಅಂತಂದರೆ, ಒಂದು ಪ್ರತಿ ಸಾಲಿನಲ್ಲಿ ಕೂಡ ಸಮಾನ ಸಂಖ್ಯೆಗಳು ಇಡಬೇಕು. ಇದರಿಂದ ನಾವು ಏನು ಕಂಡು ಹಿಡಬೇಕು, ಪ್ರತಿ ಸಾಲಿನಲ್ಲೂ ಒಂದೇ ಥರ ಸಂಖ್ಯೆ ಇಡಬೇಕಂತೆ. ಪ್ರತಿ ಸಾಲು ಕೂಡ ಒಂದೇ ವಿಧದ ಹಣ್ಣುಗಳನ್ನು ಹೊಂದಿರುವಂತೆ ಹಲವಾರು ಸಾಲುಗಳು ಜೋಡಿಸೋದಾದರೆ ಕನಿಷ್ಠ ಸಾಲುಗಳು. ಸೊ ಕನಿಷ್ಠದ ಸಾಲುಗಳು ಕಂಡುಹಿಡಿಬೇಕಂತಂದ್ರೆ ನಾವು ಒಂದು ಸಾಲಿನಲ್ಲಿ ಅತಿ ಹೆಚ್ಚು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ರೀತಿ ಒಂದು ಸಾಲಿದೆ ಅಂತ ಅನ್ಕೊಳ್ಳಿ. ಈ ಸಾಲಿನಲ್ಲಿ ಮಾವಿನ ಹಣ್ಣು ಇಟ್ಟರೆ ಬರೀ ಮಾವಿನ ಹಣ್ಣೆ ಇಡಬೇಕು. ಇಲ್ಲಿ 10 ಮಾವಿನ ಹಣ್ಣು ಇಟ್ಟರೆ ನೀವು ಎಲ್ಲ ಸಾಲಿನಲ್ಲೂ 10 ಇಡಬೇಕು. ಈ ರೀತಿ ಇಡಬೇಕು. ಸೊ ನಾವು ಈಗ ಹೈಯೆಸ್ಟ್ ಎಷ್ಟು ಇಡ್ಬೋದು ಅಂತ ಈ 4ರಿಂದನೂ ಚೆಕ್ ಮಾಡಿದ್ರೆ ಪ್ರತಿ ಸಾಲಿನಲ್ಲಿ 11 ಇಡ್ಬೋದು. ಯಾಕಂತಂದರೆ ಇಲ್ಲಿ 10 ಮಾವಿನ ಹಣ್ಣು, ಇಲ್ಲಿ 10 ಸೇಬು ಹಣ್ಣು, ಇಲ್ಲಿ ಒಂದು ಮಾವಿನ ಹಣ್ಣು ಇಡುತ್ತ ಅಲ್ಲ, ಇಲ್ಲೊಂದು ಸೇಬು. ಈ 1ನೇ ಸಾಲಿನಲ್ಲಿ 10 ಸೇಬು ಹಣ್ಣು, 2ನೇ ಸಾಲಲ್ಲಿ 1 ಸೇಬು ಹಣ್ಣು ಇಡೋಕ್ಕೆ ಬರಲ್ಲ. ಯಾಕಂತಂದರೆ 2ನೇ ಸ್ಟೇಟ್ಮೆಂಟ್ ಅವ್ರದ್ದೇನಿದೆ, ಪ್ರತಿ ಸಾಲು ಕೂಡ ಒಂದೇ ವಿಧದ ಹಣ್ಣುವನ್ನು ಹೊಂದಿರಬೇಕು. ಸೊ ಪೂರ್ತಿ ಸೇಬು ಹಣ್ಣು ಒಂದೇ ಸಾಲಿನಲ್ಲಿ ಖಾಲಿ ಆಗಿಬಿಡುತ್ತೆ. ಸೊ ಅದರ HCF ತಗೊಳ್ಳಿ, 44, 121, 11ರದು ಅದರದ್ದು HCF 11 ಬರುತ್ತೆ. ಸೊ ಒಂದೇ ಸಾಲಿನಲ್ಲಿ ಸೇಬು ಹಣ್ಣು ಖಾಲಿ ಆಗುತ್ತೆ. ಬಾಳೆಹಣ್ಣುಗೆ 11 ಸಾಲು ಬೇಕಾಗುತ್ತೆ ಕಂಪ್ಲೀಟ್ ಆಗೋಕ್ಕೆ. ಮಾವಿನ ಹಣ್ಣಿಗೆ 4 ಸಾಲು ಬೇಕಾಗುತ್ತೆ. ಸೊ ಕನಿಷ್ಠ ಎಷ್ಟು, 16 ಸಾಲುಗಳು ಅವಶ್ಯಕತೆ ಇರುತ್ತೆ. ಸೊ ಇಲ್ಲಿಗೆ 20 ಪ್ರಶ್ನೆಗಳು ಮುಕ್ತಾಯವಾಯಿತು. ನಿಮಗೆ SSC GK ಕ್ವಶನ್ ಬ್ಯಾಂಕ್ ಬೇಕಂತಂದ್ರೂ ಕೂಡ ನಮ್ಮ ಈ ನಂಬರ್ಗೆ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಪೋಸ್ಟ್ ಮುಖಾಂತರ ಕಳಿಸ್ತಾರೆ. ಇಲ್ಲ ಅಂತಂದರೆ ನಮ್ಮ ಆ್ಯಪಲ್ಲಿನೂ ಕೂಡ ಹೋಗಿ ಬುಕ್ಸ್ ಅಂತ ಇಲ್ಲಿ ಇದೆ ನೋಡಿ, ಇಲ್ಲಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ್ಯಪಲ್ಲಿ ಕೂಡ ಈ ಬುಕ್ಸ್ನ ಪರ್ಚೇಸ್ ಮಾಡೋಕ್ಕೆ ಸಿಗುತ್ತೆ. ಸೊ SSC GK ಇದರಲ್ಲಿ ನಾವು 4000 ಅಧಿಕ ಪ್ರಶ್ನೆಗಳಿದ್ದಾವೆ. SSC GDದು 2024ರದು, 2023ರದು MTSದು, 2022ರದು MTSದು, SSC GD 2022ರದು ಕನ್ನಡದಲ್ಲೇ GK ಪ್ರಶ್ನೆ ಪತ್ರಿಕೆಗಳಿವೆ. ಸೊ ಅವುಗಳು ನೀವು ಸಾಲ್ವ್ ಮಾಡಿದ್ರೆ GKಯಲ್ಲೂ ಕೂಡ ಹೆಚ್ಚಿನ ಅಂಕಗಳನ್ನ ತಗೋಬೋದು. ಸೊ ಇಲ್ಲಿಗೆ ಇವತ್ತಿನ ಕ್ಲಾಸ್ ಮುಗೀತು. ಸೊ ಇನ್ನೊಂದು ಸಲ ನಾನು ನಮ್ಮ ದಿ ಟಾರ್ಗೆಟ್ 100 ಪ್ಲೇಸ್ಟೋರಲ್ಲಿ ಹೋಗಿ ನಮ್ಮ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಟೆಸ್ಟ್ ಸೀರೀಸು ಮತ್ತು ಕ್ಲಾಸಸ್ ಕೂಡ ಇರಲಿವೆ. ಸೊ 499 ರುಪೀಸಲ್ಲಿ ಕ್ಲಾಸಸ್ ಇರುತ್ತೆ. ಆಲ್ರೆಡಿ ಆಗಿರೋ ಕ್ಲಾಸಸ್ಸು ರೆಕಾರ್ಡೆಡ್ ರೂಪದಲ್ಲಿ ನಿಮಗೆ ಇರುತ್ತೆ. ಸೊ ಅದರ ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನು ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ.
ಮತ್ತು ಇದೇ ರೀತಿ ನಾಳೆನೂ ಕೂಡ ಕ್ಲಾಸಸ್ ಇರುತ್ತೆ, ನಾಡ್ದು ಕೂಡ ಪ್ರತಿದಿನ ಕಂಟಿನ್ಯೂಸ್ ಆಗಿರುತ್ತೆ. ಪ್ಲೇ ಲಿಸ್ಟ್ ಇದೆ ಇದ್ರದ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಆ ಪ್ಲೇ ಲಿಸ್ಟಲ್ಲಿ ಹೋಗಿ ನೀವು ಚೆಕ್ ಮಾಡಿದ್ರೆ ನಿಮಗೆ ಉಳಿದಿರೋ ಶಿಫ್ಟ್ ಕ್ವಶನ್ ಪೇಪರ್ ಕೂಡ ಸಿಗುತ್ತೆ. ಸೊ ಈಗ 17 ನವೆಂಬರಿಂದ ಸ್ಟಾರ್ಟ್ ಆಗಿದೆ ಇದು. ಸೊ ಪ್ರತಿದಿನ ಒಂದೊಂದು ಅಂತಂದರೆ ನೆಕ್ಸ್ಟು 50 ದಿನದಲ್ಲಿ ಇದು ಕಂಪ್ಲೀಟ್ ಮಾಡುತ್ತೆ. ಈಗ ನೀವು ಎಲ್ಲಾದರೂ ಈ ವಿಡಿಯೋನ ನೀವು ಡಿಸೆಂಬರಲ್ಲಿ ಅಥವಾ ನವಂಬರ್ 20-30ರಲ್ಲಿ ನೋಡ್ತಾ ಇದ್ರೆ, ಸೊ 17 ಆದಮೇಲೆ ಎಷ್ಟು ದಿನ ಆಗಿರುತ್ತಲ್ಲ ಅಷ್ಟು ವಿಡಿಯೋಸ್ಗಳು PYQ ಸೀರೀಸ್ ಮೇಲೆ ಬಂದಿರುತ್ತೆ. ಈಗ 20ನೇ ತಾರೀಕು ನೀವು ನೋಡ್ತಾ ಇದ್ರೆ 4 ವಿಡಿಯೋಗಳು ಬಂದಿರುತ್ತೆ, 30ನೇ ತಾರೀಕು ನೋಡ್ತಾ ಇದ್ರೆ 14 ವಿಡಿಯೋಗಳು ಬಂದಿರುತ್ತೆ. ಸೊ ಈ ರೀತಿ ಇರುತ್ತೆ. ಸೊ ಪ್ಲೇ ಲಿಸ್ಟು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಎಷ್ಟು ವಿಡಿಯೋಗಳು ಇದೆ ನಿಮಗೆ ಒಂದೇ ಕಡೆ ಸಿಕ್ಬಿಡುತ್ತೆ. ಸೊ ಇಲ್ಲಿ ಹೇಳ್ತಾ ಎಲ್ರಿಗೂ ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಮತ್ತೆ ನಾಳೆ ಸಿಗೋಣ, ಬಾಯ್ ಬಾಯ್.